ಚಪ್ಪಾಳೆ ಕೊಡಿ ಆದ್ಮೇಲೆ 10 ನಿಮಿಷದ ಪಂದ್ಯದ ಮೈದಾನದಲ್ಲಿ ಮಹಾಲಕ್ಷ್ಮಿ ಕಮಿಟಿ ಅವರು ಎಲ್ಲೇ ಇದ್ರು ಕೂಡ ಎಲ್ಲರೂ ಈ ಒಂದು ವೇದಿಕೆಯ ಎಡಭಾಗದಲ್ಲಿ ಬರಬೇಕು. ನಾವು ಪದೇ ಪದೇ ಕರೀತಾ ಇದೀವಿ. ಕಮಿಟಿ ಕಾರ್ಯಕರ್ತರು ದಾಳಿ ಭಾಗದಲ್ಲಿ ರಾಮಕೃಷ್ಣ ಬೆಳಗಾವಿ ಜಿಲ್ಲಾ ತಂಡದ ಪರವಾಗಿ ಡಿಫೆಂಡರ್ ಶೆಲ್ಫ್ ಔಟ್ ಆಗ್ತಾ ಇದ್ದಾರೆ. ಇಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದ ಆಟಗಾರ ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ ಡಿಫೆನ್ಸಿವ್ ಭಾಗದಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ಇದೀಗ ತಾನೇ ರಾಜು ಹಿಪ್ಪರ್ಗಿ ಬಿರಡಿರವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಮಂಜೋಟ ಹಿಪ್ಪರ್ಗಿರವರು ಕೂಡ ವೇದಿಕೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. 2-0 ಪಂದ್ಯ ಆರಂಭಗೊಂಡಿದೆ. ಇಲ್ಲಿ ಮತ್ತೊಮ್ಮೆ ವೇಗದ ದಾಳಿಗಾರ ಅದ್ಭುತವಾದ ಟಚ್ ಬರ್ತಾ ಇದೆ. ಇಲ್ಲಿ ಅಂಕದ ಸಂಪಾದನೆಯೊಂದಿಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ರಾಮಕೃಷ್ಣ 2-1 ಪಂದ್ಯ. ಅದ್ಭುತವಾದಂತಹ ದಾಳಿ ಆಗ್ತಾ ಇದೆ ಇಲ್ಲಿ. 2 ಪಾಯಿಂಟ್ಸ್ ಪ್ಲೇಯರ್ಸ್. ರಾಜಣ್ಣ ಹಿಪ್ಪರಿಗಿರಿ ಅವರಿಗೆ ಶ್ರೀಯುತ ಚಂದೋನ ನಾನಪ್ಪಗೌಡ್ರವರು ಒಂದು ಕಾರ್ಯಕ್ರಮಕ್ಕೆ ಮಾಲಾರ್ಪಣೆ ಹಾಗೂ ಕಾಣಿಕೆಯನ್ನ ನೀಡುವುದರೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದ್ಭುತವಾದ ಬರ್ತಾ ಇದೆ ಇಲ್ಲಿ ರೈಟ್ ಕಾರ್ನರ್ ಭಾಗದಲ್ಲಿ. ವಿಠಲ್ ಅವರಿಂದ ಟ್ರಂಕ್ ಕ್ಯಾಚ್ ಬರ್ತಾ ಇದೆ. ಎಂತ ವೇಗದ ದಾಳಿಗಾರನ ಬಂಧನ ಆಗ್ತಾ ಇದೆ. ಟೈಮ್ ಔಟ್ ಕೂಡ ಬಳಸ್ತಾ ಇದ್ದಾರೆ ಪಂದ್ಯದಲ್ಲಿ. ಇಲ್ಲಿ ಪ್ರಯತ್ನ ಬರ್ತಾ ಇದೆ. ಮಿಸ್ಟೇಕ್ ಆಗ್ತಾ ಇದೆ. Repetition is final this year. 2 point. 7-1 ಪಂದ್ಯ. ಕರ್ನಾಟಕ ವರ್ಸಸ್ ಮಹಾರಾಷ್ಟ್ರ ನಡುವೆ ಕರ್ನಾಟಕದ ಆಟಗಾರರು ಮುನ್ನಡೆಯಲ್ಲಿದ್ದಾರೆ. ಮತ್ತೊಂದು ಬಲಿಷ್ಠವಾದಂತಹ ಟ್ಯಾಕಲ್ ಆಗ್ತಾ ಇದೆ ಅಲ್ಲಿ. 10-2 ಪಂದ್ಯ. ಫಸ್ಟ್ ಟೈಮ್ ಔಟ್ ಟು ಪುಣೆ. ಇಲ್ಲಿ ಮತ್ತೊಮ್ಮೆ ಬೆಳಗಾವಿ ತಂಡದ ಯುವ ದಾಳಿಗಾರ ಶಿವು, ಕರ್ನಾಟಕ ಅಗ್ನಿಶಾಮಕ ಇಲಾಖೆಯ ನೌಕರರು ಕೂಡ ಆರಂಭಿಕ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಆರಂಭದ ಹಂತದಲ್ಲಿ ತಮ್ಮ ತಂಡ 8 ಅಂಕಗಳ ಅಂತರದಲ್ಲಿ ಬೆಳಗಾವಿ ಜಿಲ್ಲಾ ತನ್ನ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ.
Jayant Islampur versus SN Academy Jamkhandi. This is second call for you. What team? Please get ready. Sindhudur versus Baramati, first call. Islampur versus Jamkhandi, Do or die. second call. Third right. ಹತ್ತು ನಾಲ್ಕರಲ್ಲಿ ಪಂದ್ಯ ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ ಅಲ್ಲಿ. ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ. 10-5ರಲ್ಲಿ ಪಂದ್ಯ ನಿಧಾನಗತಿಯಲ್ಲಿ ಪಂದ್ಯ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಹಿಂಜಾಗದಿಂದ ಟ್ಯಾಕಲ್ ಬರ್ತಾ ಇದೆ ಅಲ್ಲಿ. ಸುಧೀರ್ ಅವರಿಂದ ಟ್ಯಾಕಲ್ ಬರ್ತಾ ಇದೆ. ಮೂಗಿ ಬೀಳ್ತಾ ಇದ್ದಾರೆ. ಹೊಂದಾಣಿಕೆ ಹಿಡಿತ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ ಕುಂದಾನಗರಿ ಯುವಕರು. 11-5ರಲ್ಲಿ ಪಂದ್ಯ 11-5 ಇನ್ ಫೇವರ್ ಆಫ್ ಬೆಳಗಾವಿ ತಂಡ ಆರಂಭದ ಉದ್ದಗಲೂ ಕೂಡ ಅಂತರದಲ್ಲಿ ಒಳ್ಳೆಯ ಪ್ರಯತ್ನ ಇದೆ ಪಂದ್ಯದಲ್ಲಿ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಪುಣೆ ತಂಡದ ಪ್ರಮುಖ ದಾಳಿಗಾರ, ಮಹಾರಾಷ್ಟ್ರ ರಾಜ್ಯದ ಅನುಭವಿ ಆಟಗಾರ, ಎತ್ತ ನಿಲುವಿನ ನೀಲಕೈದ ದಾಳಿಗಾರ ಹಂತದಲ್ಲಿ ಅದ್ಭುತವಾದಂತ ಕಿಕ್ ಬರ್ತಾ ಇದೆ. ಇಲ್ಲಿ ಯಶಸ್ಸು ಕೂಡ ಕಾಣ್ತಾ ಇದ್ದಾರೆ. ಇಂದಿನ ದಾಳಿಯಲ್ಲಿ ಬ್ಯಾಕ್ ಹೋಲ್ಡ್ ಮಾಡಿದಂತ ಆಟಗಾರನೇ ಈ ಬಾರಿ ಅಂಗಡಿನಿಂದ ಆಚೆ ಕಳಿಸ್ತಾ ಇದ್ದಾರೆ. ರೈಟ್ ಕಾರ್ನರ್ ಈ ಭಾಗದ ವಿಠಲ್ ಅವರನ್ನು. ಇಲ್ಲಿ ಮತ್ತೊಮ್ಮೆ ಶಿವು. 11-6ರಲ್ಲಿ ಪಂದ್ಯ 11-6. ಇದು ಒಳ್ಳೆಯ ಪ್ರಯತ್ನ ಇದೆ. ಪಂದ್ಯ ಕಾದು ನೀಡುವ ನಿರೀಕ್ಷೆಯಲ್ಲಿ. ವಾಪಸ್ ಆತಿಯನ್ನ ಪಡಿತಾ ಇದ್ದಾರೆ. ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ ಇಲ್ಲಿ. ಅವಸರವೇ ಅಪಾಯಕ್ಕೆ ಕಾರಣ. ಪರ್ಶುಟ್ ಮುಖೇನ ದಾಳಿ ಭಾಗದಲ್ಲಿ ಫಸ್ಟ್ ಹಾಫ್ ಸೆಕೆಂಡ್ ಟೈಮ್ ಒಟ್ಟು ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಶಿವು ಅವರನ್ನ ಬಳಸ್ತಾ ಇದ್ದಾರೆ. ಡು ಆಡೆ ದಾಳಿ ಇದೆ, ಅಂಕ ಪಡೆಯಲೇಬೇಕಂತ ಒತ್ತಡ. ಮತ್ತೊಂದು ಅಂಕದ ಸಂಪಾದನೆ ಆಗ್ತಾ ಇದೆ ಇಲ್ಲಿ. ಹದಿಮೂರು 6 ದಾಳಿಗಾರ ಕಾದು ನೀಡುವ ನಿರೀಕ್ಷೆಯಲ್ಲಿ. On the line, no bonus. ಕಾಳು ಬಡಿಗೇರ್ ಅವ್ರನ್ನು ಕೂಡ ನಾವು ವೇದಿಕೆ ಆಹ್ವಾನಿಸ್ತಾ ಇದೀವಿ. ಬರ್ತಾರ್ರಿ, ಇನ್ನು 2 ನಿಮಿಷನಾಗ ಗ್ರೌಂಡ್ನಾಗ ಬರ್ತಾರ್ರಿ. ನೋಡಿದಿರಲ್ಲ ನೀವೆಲ್ಲ. ಓಕೆ, ಕಬಡ್ಡಿ ಕಡೆಗೆ ಯಾರ್ದೋ ಲಕ್ಷ ಇಲ್ಲ, ಬರ್ತಾರ ಅವ್ರು. ವಿಜಯಪುರದಿಂದ ಇಲ್ಲಿಗೆ ಅದಕ್ಕೆ ಬಂದಿದಾರ, ಖಂಡಿತ ಬರ್ತಾರ. ನಿಮ್ನೆಲ್ಲ ನೋಡ್ಲಿಕ್ಕೆ ಬಂದಿದಾರ. ಯಾರು ಬಂದಿದಾರ್ರಿ? ಹೆಸರು ಗೊತ್ತಿಲ್ಲ? ಹೆಸರು ಯಾರಿಗೂ ಗೊತ್ತಿಲ್ಲ? ಕರೆ ಹೇಳ್ರಿ ಸರ್, ನಿಮಗ್ ಗೊತ್ತಿಲ್ರಿ? ರಾತ್ರಿ ಮಲಗಕ್ಕಿಲ್ಲ ಅಪ್ಪ ನೀವು. 13-6ರಲ್ಲಿ ಪಂದ್ಯ 13-6. ವಿಜಯ್ ಸಪಡಿಯು ದಾಳಿಗಾರ. ಲೈನ್ ನಂಬರ್ ನೋಡಿ, 2 ಕಡೆಗೆ ಅಲರ್ಟ್ ಆಗಿರಿ. ಶಿವ್ ಮತ್ತು ಬಾಲಾಜಿ ಅವರು ಸಹಾಯಕ ನಿರ್ಣಾಯಕರಾಗಿ ಪಂದ್ಯಾವಳಿ. ಹಾಫ್ ಟೈಮ್ ಬರ್ತಾ ಇದ್ದೇನೆ. ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ 13-6 ಬೆಳಗಾವಿ ಜಿಲ್ಲಾ ಪರವಾಗಿ. 13-6 SN Academy जमखंडी अंदर मैदान में कोने करें। जयंत इस्लामपुर अपना तीसरा पुकार है। अपन मैदान मैदान
जयंत इस्लामपुर एसएन अकेडमी जमखंडी लास्ट नो पॉइंट लिफ्ट सिंधुदुर्ग वर्सेस बारामती फर्स्ट कॉल चला तैयार लगा 5 ಜನ ಆಟಗಾರರು ಅಂತರದಲ್ಲಿ ಹದಿಮೂರು ಆರರಲ್ಲಿ ಪಂದ್ಯ ಇಲ್ಲಿ ಮತ್ತೊಂದು ಮನಸ್ಸು ಟ್ಯಾಕಲ್ ಆಗ್ತಾ ಇದೆ ಸುಧೀರ್ ಅವರಿಂದ ರೈಟ್ ಕವರ್ ಭಾಗದ ಆಟಗಾರನಿಂದ ಒಂದು ಉತ್ತಮ ಟ್ಯಾಕಲ್ ಬರ್ತಾ ಇದೆ. ಪುಣೆ ತಂಡಕ್ಕೆ ಆರಂಭದ ಉದ್ದಗಲೂ ಕೂಡ ಬೆಳಗಾವಿ ಜಿಲ್ಲಾ ಆಟಗಾರರು ಆಘಾತ ನೀಡ್ತಾ ಇದ್ದಾರೆ. 14-6ರಲ್ಲಿ ಪಂದ್ಯ 14-6 14 in favor of ಬೆಳಗಾವಿ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ರಾಮಕೃಷ್ಣ ಸಿಂಗಲ್ ಟ್ಯಾಕಲ್ ಮಾಡೋದಲ್ಲಿ ವಿಫಲ ಆಗ್ತಾ ಇದ್ದಾರೆ. ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಆಗ್ತಾ ಇದೆ. ಪುಣೆ ತಂಡದಲ್ಲಿ ಮ್ಯಾಟ್ ಮೇಲೆ ಸಂಪೂರ್ಣವಾಗಿ ಸೆಟ್ ಆಗ್ತಾ ಇಲ್ಲ. ಇಲ್ಲಿ ಮತ್ತೊಮ್ಮೆ ದೈತ್ಯ ಪ್ರತಿಭೆ 15-6ರಲ್ಲಿ ಪಂದ್ಯ ಎತ್ತ ನಿಲುವಿನ ನೀಳಕೈದ ದಾಳಿಗಾರ ಬೋನಸ್ಗೆ ವಾಪಸ್ ಆಗ್ತಾ ಇದ್ದಾರೆ. ಸುಪಟಿಕಲ್ಲ ಪ್ರಯತ್ನದಲ್ಲಿ 3 ಜನ ಆಟಗಾರರು 3 ಜನಕ್ಕಿಂತ ಕಡಿಮೆ ಇದ್ದ ಸಮಯದಲ್ಲಿ ಟ್ಯಾಕಲ್ ಆದ್ರೆ ಸೂಪರ್ ಟ್ಯಾಕಲ್ ಅಂತ ಕಬಡ್ಡಿ ನಿಯಮದ ಪ್ರಕಾರ 2 ಅಂಕ ಸಿಗುತ್ತದೆ. ಅಂಕ ಮುನ್ನಡೆಯದ ಕಾರಣ ಸಂಪೂರ್ಣ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಬಂದಾಗ್ತಾ ಇದ್ದಾರೆ. ಹಿಂದಿನ ದಾಳಿಯಲ್ಲಿ ಬೋನಸ್ಗೆ ವಾಪಸ್ ಆದಂತ ಆಟಗಾರ ಪುಣೆ ತಂಡದ ಪರವಾಗಿ ಮೂಲತಃ ಕೊಲ್ಲಾಪುರ ಜಿಲ್ಲೆಯ ಚಾವಾ ಶಿರೋಲಿ ಊರಿನ ಆಟಗಾರ. ಅದ್ಭುತವಾದ ಟ್ಯಾಕಲ್ ಆಗ್ತಾ ಇದೆ. ಮುಗಿ ಬೀಳ್ತಾ ಇದ್ದಾರೆ. ಹೊಂದಾಣಿಕೆ ಇರುತ್ತಾ 16-7ರಲ್ಲಿ ಪಂದ್ಯ 16-7 ಇದೀಗ ತಾನೇ ಒಂದು ಪಂದ್ಯಾವಳಿಗೆ ಶ್ರೀಯುತ ಅಶೋಕಣ್ಣ ನಾನಪ್ಪಗೌಡರವರು ಕೂಡ ವೇದಿಕೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. 21-7ರಲ್ಲಿ ಪಂದ್ಯ 21-7 14 ಅಂಕಗಳ ಭ್ರಾತಂತರದಲ್ಲಿ ಬೆಳಗಾವಿ ಜಿಲ್ಲಾ ತಂಡ ರೋಚಕವಾದಂತ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಈ ಒಂದು ಪಂದ್ಯ चला जयंत इस्लामपुर मैदानात चला एसएन अकॅडमी जमखंडी बरे बा जल्दी बरಬೇಕು ಇದಕ್ಕೆ ಕೊನೆ ಕರೆ ಅಶೋಕಣ್ಣ ನಾನಪ್ಪಗೌಡರವರಿಗೆ ಶ್ರೀಯುತ ಚಂದ್ರಣ್ಣ ನಾನಪ್ಪಗೌಡರವರಿಂದ ಮಾಲಾರ್ಪಣೆ ಹಾಗೂ ಸವಿನೆನಪನೆ. ಮತ್ತೊಮ್ಮೆ ವೇಗದ ದಾಳಿಗಾರನ ಬಳಕೆ ಮಾಡ್ತಾ ಇದ್ದಾರೆ. ಯುವ ದಾಳಿಗಾರನ ಪುಣ್ಯ ತಂಡದ ಪರವಾಗಿ ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ಇಪ್ಪತ್ತೆರಡು 10ರಲ್ಲಿ ಪಂದ್ಯ 22-10 ಕೊನೆಯ 5 ನಿಮಿಷ. The last 5 minutes go. आपके आखिरी 5 मिनट अभी खेल बाकी है.
ಮಹಾಲಕ್ಷ್ಮಿ ಗಜಾನನ್ ಯುವಕ್ ಮಂಡಲ್ ಬೆಂಕೇರಿ ಅವರು ಎಲ್ಲರೂ ವೇದಿಕೆ ಎಡಭಾಗದಲ್ಲಿ ಬರಬೇಕು ದಯವಿಟ್ಟು. 24-10 ಪಂದ್ಯ ಸಾಗ್ತಾ ಇದೆ. ಪೌರಸ್ಥಿತಿಗೆ ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ರಾಮಕೃಷ್ಣ ದಾಳಿ ಭಾಗದಲ್ಲಿ 24-11 in favor of ಬೆಳಗಾವಿ. ಚಿಂತೆ ಮಾಡಬೇಡ ಕೊನೆಯ 4 ನಿಮಿಷ शेवटची 4 मिनिट. ಅದ್ಭುತವಾದ ಪ್ರದರ್ಶನ ಆಗ್ತಾ ಇದೆ ಇಲ್ಲಿ ಅಂಕಣದಲ್ಲಿ. ಬಲಿಷ್ಠ ಆಟಗಾರನ ಬಂಧನ ಆಗ್ತಾ ಇದೆ ಇಲ್ಲಿ. ತೊಡೆ ತಟ್ಟಿ ಹೇಳ್ತಾ ಇದ್ದಾರೆ, ನಿನ್ನನ್ನು ಹಿಡಿದಿದ್ದು ಬೇರೆ ಯಾರು ಅಲ್ಲ, ಬೆಳಗಾವಿ ಹುಡುಗರು ಅಂತ. ಚಪ್ಪಾಳೆ ಜನ ಚಪ್ಪಾಳ. ಜಯಂತ್ ಇಸ್ಲಾಂಪುರ ಮೈದಾನ ತಡ ಎಸ್ಎನ್ ಅಕಾಡೆಮಿ ಜಮಖಂಡಿ 25-11 ಜಮಖಂಡಿ. ವೀರೇಶ ಬರಪ್ಪ, ಜಲ್ದಿ ಬರ್ಬೇಕು ಬನ್ನಿ. RCB ಅಭಿಮಾನಿಗಳು ಯಾರಿಲ್ಲ? ಆವಾಜ್ ಇಷ್ಟ. RCB ಫ್ಯಾನ್ಸ್ ನಿನ್ನೆ ನೋಡಿರಲ್ಲ ಮ್ಯಾಚ್. ಹಲೋ, ಎಸ್, ಕೊನೆ ಹಂತದಲ್ಲಿ ಪಂದ್ಯ ರೋಚಕತೆಯಿಂದ ಸಾಗ್ತಾ ಇದೆ. ಕೊನೆಯ ನಿಮಿಷ 26-15 ಪಂದ್ಯ 26-15. ಎಸ್ಎನ್ ಅಕಾಡೆಮಿ ಜಮಖಂಡಿ ಕೇಳಿದ್ರಪ್ಪ, ಜಮಖಂಡಿ ಬಂದರು ಜಮಖಂಡಿ ಟೀಮ್ ಬರ್ರಿ, ತಾವು ಜಲ್ದಿ ಬರಬೇಕು. ಎಸ್ಎನ್ ಅಕಾಡೆಮಿ ಜಮಖಂಡಿ ನಿಮ್ಮ ವಿರುದ್ಧ ತಂಡ ಇಸ್ಲಾಂಪುರ ತಯಾರಿದವರು ಟೈಮ್ ಔಟ್ ಮುಗಿದಿದೆ, ಜಲ್ದಿ ಬರಬೇಕು ಬನ್ನಿ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಕೊನೆಯ ಹಂತದಲ್ಲಿ ಪಂದ್ಯ ಅಂಕ ಮುನ್ನಡೆದ ಕಾರಣ ಆಟಗಾರರ ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಎಸ್ಎನ್ ಅಕಾಡೆಮಿ ಜಮಖಂಡಿ ಯಾಕೆ ಲೇಟ್ ಮಾಡ್ತಾ ಇದ್ದಾರೆ? ಜಮಖಂಡಿ ಮೈದಾನದಲ್ಲಿ ಬರಬೇಕು ಬನ್ನಿ. ಮಿಲನ್ ಹೋಟೆಲ್ ಮಾಲೀಕರಾಗಿರುವಂತಹ ಫಿರೋಜನ ಮುಲ್ಲಾರ್ ಅವರಿಗೆ ಅಜಿತನ ಮಲ್ಲಾಜುರಿ ಅವರು ಮಾಲಾರ್ಪಣೆ ನೀಡಿ ಸವಿನೆನಪಿನ ಕಾಣಿಕೆ ಕೊಡುವುದರೊಂದಿಗೆ 26-17 ಪಂದ್ಯ ಲಾಸ್ಟ್ ಮಿನಿಟ್ ಸೂಪರ್ ಟ್ಯಾಕಲ್. ಎಸ್ಎನ್ ಅಕಾಡೆಮಿ ಜಮಖಂಡಿ ಏನಿದ್ದೀರಿ? ಜಮಖಂಡಿ ಟೀಮ್ ಜಮಖಂಡಿ ಮತ್ತೆರಡು ಅಂಕಗಳ ಸಂಪಾದನ. 30-17 ಪಂದ್ಯ.
ಪಂದ್ಯ ಕೊನೆ ಹಂತದಲ್ಲಿ ಮ್ಯಾಚ್ ಈಸ್ ಓವರ್ ವಿನ್ ಬೈ ಬೆಳಗಾವಿ ಜಿಲ್ಲಾ ತಂಡ.